ಭಾರತ ಮತ್ತು ಪಾಕ್ ಅಣು ಯುದ್ಧದವರೆಗೂ ಹೋಗಿದ್ವಂತೆ, ಅಂದ್ರೆ ಹೋಗ್ತದಂತೆ. ಅದನ್ನ ತಡೆದಿದ್ದು ಮನೆ ಹಾಳು ಮುದಿಯ ಟ್ರಂಪ್ ಅಂತೆ. ಸೊ ನೋಡಿ, ಭಾರತ ಕೆಮ್ಮಿದ್ರೂ ಕೂಡ ನನ್ನ ಕಾರಣದಿಂದಲೇ ಭಾರತ ಕೆಮ್ತಾ ಇರೋದು ಅಂತ ಹೇಳ್ತಾನಾತ ಅಮೆರಿಕದ ಮುದಿಯ. ಸ್ವತಂತ್ರವಾಗಿ ನಾವು ಏನನ್ನೂ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ನರೇಂದ್ರ ಮೋದಿ ಕೆಂಪು ಕೋಟೆಯಲ್ಲಿ ಒಂದು ಆಶ್ವಾಸನೆಯನ್ನ ಕೊಟ್ರೆ ನಾನೇ ಹೇಳಿಸಿದ್ದು ನರೇಂದ್ರ ಮೋದಿ ಫೋನ್ ಮಾಡಿ ಅಂತ ನಾತ. ಯಾರು? ಮನೆಹಾಳು ಮುದಿಯ. ಈ ಹಿಂದೆ ಪಹಲ್ಗಾಮ್ ಅಟ್ಯಾಕ್ನ ನಂತರ ಭಾರತ ತೆಗೆದುಕೊಂಡ ನಿರ್ಧಾರ, ಪಾಕಿಸ್ತಾನ ಎನ್ನುವಂತಹ ಶತ್ರು ರಾಷ್ಟ್ರದ ಪಕ್ಕೆಲುಬು ಮುರಿಯೋದಕ್ಕೆ ಭಾರತ ತೆಗೆದುಕೊಂಡ ನಿರ್ಧಾರ, ಇಬ್ಬರ ನಡುವೆ ಶಾಂತಿ ಸಂಧಾನ ಮಾಡಿದ್ದು ನಾನೇ ಅಂತ ಬಡ್ಕಂಡ ದಿನಕ್ಕೆ 40 ಸರಿ. ಸೊ ಅದೇನೇ ಇರಲಿ, ಈಗ ಬರ್ತಿರ್ತಕ್ಕಂತಹ ಅಪ್ಡೇಟ್ಸ್ಗಳ ಪ್ರಕಾರ ಭಾರತ ಪಾಕ್ ಅಣುಯುದ್ಧದವರೆಗೂ ಕೂಡ ಹೋಗಿದ್ವಂತೆ. ಅದನ್ನು ತಡೆದಿದ್ದು ಮನೆಹಾಳು ಮುದಿಯ ಟ್ರಂಪ್ ಅಂತೆ. ಅಮೋಘ 50ನೇ ಬಾರಿ ಘೋಷಿಸಿಕೊಂಡ ಅಮೆರಿಕದ ಅಧ್ಯಕ್ಷ ಭಾರತ ಪಾಕ್ ಯುದ್ಧದಲ್ಲಿ 7 ವಿಮಾನಗಳು ನಾಶ ಅಂತೆ. 6 ವಿಮಾನ. ಭಾರತ ಇಲ್ಲ ಅಂದ್ರು ಮತ್ತದೇ ಮಾತು ಆಡ್ತಿರುವಂತಹ ಟ್ರಂಪ್ ಅಣ್ಣ. ಅಷ್ಟೇ ಅಲ್ಲ, 6 ತಿಂಗಳಲ್ಲಿ 6 ಯುದ್ಧ ತಡೆದ್ರಂತೆ ಟ್ರಂಪ್. ಅದೇನೋ ಕೂತ್ಕಂಡು ಜಾಗದಲ್ಲಿ ಕೆಲವರಿಗೆ ಏನೋ ಒಂಥರ ಮುಳುಮುಳ ಅನ್ಸುತ್ತಂತೆ. ಏನಾದರೂ ಮಾತಾಡೋಣ, ಏನಾದರೂ ಒಂದು ಹೇಳಿಕೆ ಕೊಡೋಣ, ಹಂಗಾಯ್ತು ಈತನ ಕತೆ. ಈತನಿಗೆ ಅದು ಯಾವ ಫೋಬಿಯಾ ಇದೆಯೋ ಗೊತ್ತಿಲ್ಲ. ಭಾನುವಾರ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಸೋಮವಾರ ಅದೇ ಭಾರತಕ್ಕೆ ಸಂಬಂಧಪಟ್ಟಿರೋದೆ. ಭಾರತ ರಷ್ಯಾದ ನಡುವೆ ವ್ಯವಹಾರದಲ್ಲೂ ಇರಬಾರ್ದು, ನಾವು ಯಾರ ಜೊತೆಯೂ ಕೂಡ ಸಂತೋಷವಾಗಿರಬಾರ್ದು. ದೇಶೀಯ ಸಂಬಂಧಗಳಲ್ಲಿ ನಾವು ಶ್ರೀಲಂಕಾದ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೋಬಾರ್ದು, ಈತನಿಗೆ ಉರಿಯುತ್ತೆ. ನಾವು ರಷ್ಯಾದ ಜೊತೆ ಅಣು ಒಪ್ಪಂದಗಳನ್ನು ಅಥವಾ ಏನು ಯುದ್ಧ ಉಪಕರಣಗಳ ಒಪ್ಪಂದಗಳನ್ನು ಮಾಡ್ಕೋಬಾರ್ದು, ಈತನಿಗೆ ಉರಿಯುತ್ತೆ. ನಾವು ಇರಾನ್ ಜೊತೆ ಚೆನ್ನಾಗಿರಬಾರ್ದು, ಈತನಿಗೆ ಉರಿಯುತ್ತೆ. ನಮಗೆ ಹೆಣ್ಣು ಕೊಟ್ಟು ಮಾವನ ಅಥವಾ ಬೇರಿನ್ನೇನು? ಹೆಣ್ಣು ಕೊಟ್ಟು ಮಾವನಿಗೂ ಕೂಡ ಆ ಅಧಿಕಾರ ಇರೋದಿಲ್ಲ. ಭಾರತನ ಒಂದು ತರಹ ವರದಕ್ಷಿಣೆಗೆ ಆಸ್ತಿ ಕೊಟ್ಟಂಗೆ ಆಡ್ತಾನೆ ಪ್ರತಿ ವಿಚಾರದಲ್ಲೂ ಕೂಡ. ಸೊ ಮತ್ತೆ ಅದೇ ಪುನರುಚ್ಚಾರ ಈತನಿಂದ ನಡೆದಿದೆ. ಭಾರತ ಮತ್ತು ಪಾಕ್ ನಡುವಿನ ಕದನ ವಿರಾಮಕ್ಕೆ ಕಾರಣ ಈತನೇ ಅಂತ ಏಜೆಂಟ್, ಮಧ್ಯವರ್ತಿ. ದಿನಕ್ಕೆ 40 ಬಾರಿ. ಈಗ ಈತ ಘೋಷಣೆ ಮಾಡಿರೋದು ಬರೋಬ್ಬರಿ 50 ಬಾರಿ ಆಗೋಯ್ತು. ಹೀಗಾಗಿ ಟ್ರಂಪ್ಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡಲೇಬೇಕು ಬಿಡಿ, ಅದರಲ್ಲಿ ಯಾವ ಇದು ಬೇಡ. ಇನ್ನು ಅಂತಾರಾಷ್ಟ್ರೀಯ ಪ್ರಶಸ್ತಿ ಸಮಿತಿ ಏನಾದ್ರಿದ್ರೆ, ಹುಚ್ಚರಿಗೆ ಕೊಡೋ ಪ್ರಶಸ್ತಿ ಏನಾದಿದ್ರೆ ಈತನಿಗೆ ಅದು ಡಿಸರ್ವ್ಡ್, ಈತನಿಗೆ ಅರ್ಹತೆ ಇರತಕ್ಕಂಥ ವ್ಯಕ್ತಿ. ಕಾರಣ ಅಸಂಬದ್ಧವಾಗಿ ತನಗೆ ಸಂಬಂಧವೇ ಇಲ್ಲದಂತಹ ವಿಚಾರಗಳನ್ನು, ಪ್ರತಿಷ್ಠಿತ ಐಫೋನ್ ಕಂಪನಿ ಭಾರತದಲ್ಲಿ ನಿರ್ಮಾಣ ಆಗಬಾರದು ಅಂತ ತಡೆ ಒಡ್ಡಿದಂತಹ ಮಹಾತ್ಮ ಈತ. ಭಾರತದ ಏಳಿಗೆಯನ್ನು ಸಹಿಸಿಕೊಳ್ಳದ, ಭಾರತದ ಅಭಿವೃದ್ಧಿಯನ್ನು ಸಹಿಸಿಕೊಳ್ಳದ. ಆದರೆ ನರೇಂದ್ರ ಮೋದಿ ಅವರಿಗೆ ಇದು ಅರ್ಥ ಆಗೋಷ್ಟರಲ್ಲಿ ಭಾರತ ಕಾಣಿಸೋದಿಲ್ವೋ ಏನೋ ನಮಗೆ. ನರೇಂದ್ರ ಮೋದಿ ಅವರು ಸಹನೆಯಿಂದ ಈ ವ್ಯಕ್ತಿಯ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಈಗಲೂ ಇದ್ದಾರೆ. ಸೊ ಹೀಗಾಗಿ ಟ್ರಂಪ್ಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡಲೇಬೇಕು, ಯಾವ ಸಂದೇಹವೂ ಬೇಡ ಅನ್ನೋ ತರಹ ಸೋಷಿಯಲ್ ಮೀಡಿಯಾದಲ್ಲಿ ಮೂದಲಿಸುವಿಕೆ ಹೆಚ್ಚಾಗಿದೆ. ಇದು ಜಗತ್ತಿನ ಈ ದಿನ ಅತ್ಯಂತ ದೊಡ್ಡ ಸುದ್ದಿ ಆದರೂ ಕೂಡ ಅಚ್ಚರಿ ಇಲ್ಲ. ಆ ಅಪರೂಪದ ಕ್ಷಣಕ್ಕೆ ಕಾಯ್ತಾ ಇದೆ ಇಡೀ ಜಗತ್ತು. ಇನ್ನು ಕೆಲವೇ ಕ್ಷಣ ಟ್ರಂಪ್ ಪುಟಿನ್ ಭೇಟಿಯಾಗಲಿದ್ದಾರೆ. ಜಗತ್ತಿನ ಅತ್ಯಂತ ದೊಡ್ಡ ಸುದ್ದಿಯಾಗಿ ಮಾರ್ಪಡಬಹುದು. ಕಾರಣ, ಹಾವು ಮತ್ತು ಮುಂಗುಸಿ ಒಂದೇ ಕಡೆ ಕೂತ್ಕೊಂಡು ಊಟ ಮಾಡಿದ್ರೆ ಹೆಂಗಿರುತ್ತೆ ಹಂಗಾಗುತ್ತೀಗ. ಪುಟಿನ್ ಮತ್ತು ಟ್ರಂಪ್ ಒಂದೇ ಕಡೆ ಭೇಟಿಯಾಗಲಿದ್ದಾರೆ. ಇನ್ನು ಕೆಲವೇ ಕ್ಷಣ ಟ್ರಂಪ್ ಮತ್ತು ಪುಟಿನ್ ಭೇಟಿ ಆಗ್ತಾರೆ. ಅಮೆರಿಕಾದ ಅಲಸ್ಕಾಗೆ ಈಗಾಗಲೇ ಹೊರಟಿರುವಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಟ್ರಂಪ್ ಭೇಟಿಗಾಗಿ ವಿಶೇಷ ವಿಮಾನದಲ್ಲಿ ಹೊರಟ ಟ್ರಂಪ್ ಪುಟಿನ್ ಭೇಟಿಯಿಂದ ಜಾಗತಿಕ ಬಿಕ್ಕಟ್ಟಿಗೆ ತೆರೆನ ಹಾಗಾದ್ರು. ಸುದೀರ್ಘ 3 ವರ್ಷದಿಂದ ನಡೆಯುತ್ತಿರೋ ಯುದ್ಧ ನಿಲ್ಲುತ್ತಾ? ಅರ್ಥಾತ್ ಯುಕ್ರೇನ್ ಮತ್ತು ರಷ್ಯಾದ ನಡುವಿನ ಯುದ್ಧ. ಅಮೆರಿಕ ರಷ್ಯಾ ಆರ್ಥಿಕ ಬಿಕ್ಕಟ್ಟಿಗೆ ಇದು ಪರಿಹಾರ ಸಿಗಬಹುದಾ? ಗೊತ್ತಿಲ್ಲ. ಕಾಯುತ್ತಿದೆ ಜಗತ್ತು. ಟ್ರಂಪ್ ಅಣ್ಣ ಕೊಡ್ತಾರ ಗುಡ್ ನ್ಯೂಸ್. ಇದು ಜಗತ್ತಿನ ಈ ದಿನ ಅತ್ಯಂತ ದೊಡ್ಡ ಸುದ್ದಿಯಾಗಿ ಮಾರ್ಪಡಬಹುದು. ಈಗಾಗಲೇ ವ್ಲಾಡಿಮಿರ್ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಭೇಟಿಗೆ ಕ್ಷಣಗಣನೆ ಶುರುವಾಗಿದೆ. ಈಗಾಗಲೇ ವ್ಲಾಡಿಮಿರ್ ಪುಟಿನ್ ಹೊರಟಿದ್ದಾರೆ. ನೋಡಿ, ಯುಕ್ರೇನ್ ಮತ್ತು ರಷ್ಯಾದ ನಡುವಿನ ಘನಘೋರ ಯುದ್ಧ. ಆ ಪುಟ್ಟ ರಾಷ್ಟ್ರದ ಮೇಲೆ ಸಿಂಹದಂಥ ರಷ್ಯಾ ನಿರಂತರವಾಗಿ ಓತಪ್ರೋತವಾದಂತಹ ಯುದ್ಧ ದಾಳಿಗಳನ್ನು ಮಾಡ್ತಾನೆ ಇದೆ.
ಈ ಘಳಿಗೆವರೆಗೂ ಕೂಡ ಒಂದಿಲ್ಲೊಂದು ವೆಪನ್ಗಳು, ಒಂದಿಲ್ಲೊಂದು ರಾಕೆಟ್ಗಳು ಹಾರ್ತಾ ಇದ್ದಾವೆ ಯುಕ್ರೇನ್ ಮೇಲೆ. ಆ ಪುಟ್ಟ ರಾಷ್ಟ್ರ ಫೆಲಸ್ತೀನ್ನಂತೆ ಜರ್ಜರಿತಗೊಂಡಿದೆ. ಆದರೂ ಕೂಡ ಶರಣಾಗತಿಯ ಪ್ರಯತ್ನ ಯುಕ್ರೇನಿಂದಲೂ ನಡೆದಿಲ್ಲ, ಶರಣಾಗತಿಯ ಪ್ರಯತ್ನ ರಷ್ಯಾದಿಂದಲೂ ನಡೆದಿಲ್ಲ. ಡೊನಾಲ್ಡ್ ಟ್ರಂಪ್ ಅಧಿಕ ಬಾರಿ ಮಧ್ಯಪ್ರವೇಶ ಮಾಡಿದ್ರೂ ಕೂಡ ನಿನ್ನ ಸಲಹೆ ನಮಗೆ ಬೇಡ ಅಂತ ಸಾಕಷ್ಟು ಬಾರಿ ವ್ಲಾಡಿಮಿರೇ ಹೇಳಿದರು. ಹಾಗಾಗಿ ಕಟ್ಟ ಕಡೆಯದಾಗಿ ಆರ್ಥಿಕ ಬಿಕ್ಕಟ್ಟಿಗೆ ಒಂದು ತೆರೆ ಸಿಗುತ್ತಾ. ಕಾರಣ ಇವತ್ತು ಹಾವು ಮತ್ತು ಮುಂಗೂಸಿ ಇಬ್ಬರೂ ಕೂಡ ಭೇಟಿ ಆಗ್ತಾ ಇದ್ದಾರೆ. ಇದು ಜಗತ್ತಿನ ಅತಿದೊಡ್ಡ ಅಚ್ಚರಿ. ಇದು ಯಾವುದೇ ಘಳಿಗೆಯಲ್ಲಾದರೂ ಅಮೆರಿಕಾದ ಯುದ್ಧ, ಅಮೆರಿಕಾದ ವಿರುದ್ಧ ಮೂರನೇ ಅತಿದೊಡ್ಡ ಮಹಾಯುದ್ಧ ರಷ್ಯಾದ ಮುಖಾಂತರವಾಗಿಯೇ ನಡೀಬಹುದು ಅನ್ನೋ ಅಭಿಪ್ರಾಯಗಳಿತ್ತು. ಜಾಗತಿಕವಾಗಿ ಗ್ಲೋಬಲಿ ಚರ್ಚೆಯಾದಂಥ ವಿಚಾರ ಇದು. ಅಂತಹ ಒಂದು ದೇಶ ಇವತ್ತು ಟ್ರಂಪನ್ನು ಭೇಟಿ ಮಾಡುತ್ತೆ, ಅಂತಹ ಒಂದು ದೇಶ ಇವತ್ತು ಟ್ರಂಪ್ ಜೊತೆ ಸುದೀರ್ಘ ಮಾತಿಗೆ ಇಳಿಯುತ್ತೆ ಅನ್ನೋದಾದರೆ ಇದರಲ್ಲೇನೋ ಇದೆ. ಸೊ ಹಾಗಾಗಿ ಈ ಡೆವಲಪ್ಮೆಂಟ್ ಗೊತ್ತಾಗಬೇಕು ಅಂದರೆ ಪುಟಿನ್ ಮತ್ತು ಡೊನಾಲ್ಡ್ ಟ್ರಂಪ್ ಸಭೆ ನಡೀಬೇಕು. ಅದರ ಸಾರಾಂಶಗಳು ಸಮಾಜದ ಮುಂದೆ ವ್ಯಕ್ತ ಆಗಬೇಕು. ಅದಾದ ನಂತರವೇ ಲೆಕ್ಕಾಚಾರ ಹಾಕಿಕೊಳ್ಳೋದಕ್ಕೆ ಸಾಧ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.